ನಮಸ್ಕಾರ ಸ್ನೇಹಿತರೆ, ನಾನ್ ಪ್ರಮೋದ್. ನೀವು ನೋಡ್ತಾ ಇದ್ದೀರಾ GSM ಪ್ರಮೋದ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅನ್ಲಾಕ್ ಟೂಲ್ ನ ಮೂಲಕ ಸ್ಯಾಮ್ಸಂಗ್ ಆಂಡ್ರಾಯ್ಡ್ 16 ವರ್ಷನ್ ನ FRP ಬೈಪಾಸ್ ಹೇಗ್ ಮಾಡೋದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪಾ ಅಂತಂದ್ರೆ, ಇದುವರೆಗೆ ನೀವು ನಮ್ಮ GSM ಪ್ರಮೋದ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲು ನಿಮ್ಮ ಅನ್ಲಾಕ್ ಟೂಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಯಾಮ್ಸಂಗ್ ಹ್ಯಾಂಡ್ಸೆಟ್ ಯಾವ್ದ್ರಲ್ಲಿ ಆಂಡ್ರಾಯ್ಡ್ 16 ವರ್ಷನ್ ಇದೆ, FRP ಇರುವಂತಹ ಹ್ಯಾಂಡ್ಸೆಟ್ ಅನ್ನ ಆನ್ ಕಂಡೀಷನ್ ಅಲ್ಲಿ ಕನೆಕ್ಟ್ ಮಾಡಿ, USB ಕೇಬಲ್ ಮೂಲಕ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ. ಸೊ ಇಲ್ಲಿ ಹ್ಯಾಂಡ್ಸೆಟ್ಗೆ ವೈಫೈ ಅನ್ನ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಈಗ ನೀವು ಅಲ್ಲಿ ನೋಡ್ತಾ ಇರ್ಬೋದು, ನಾವು ಹ್ಯಾಂಡ್ಸೆಟ್ಗೆ ವೈಫೈ ಅನ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ವೈಫೈ ಕನೆಕ್ಟ್ ಮಾಡಿದ ನಂತರ ನೀವು ಏನ್ ಮಾಡಬೇಕು, ಇಲ್ಲಿ ಬೇರೆ ಏನು ವರ್ಕ್ ಇರಲ್ಲ. ಸೊ ಟೂಲ್ ನಲ್ಲಿ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹ್ಯಾಂಡ್ಸೆಟ್ ಆಟೋಮೆಟಿಕ್ಲಿ FRP ಅನ್ನ ರಿಮೂವ್ ಮಾಡುತ್ತೆ. ನೀವು ಜಸ್ಟ್ ಹ್ಯಾಂಡ್ಸೆಟ್ ಅನ್ನ ಆನ್ ಕಂಡೀಷನ್ ಅಲ್ಲಿ ಕನೆಕ್ಟ್ ಮಾಡಿಬಿಟ್ಟು ವೈಫೈ ಕನೆಕ್ಟ್ ಮಾಡಬೇಕು ನಿಮ್ಮ ಒಂದು ಮೊಬೈಲ್ಗೆ. ಜೊತೆಗೆ ನೀವು ಒಂದು ಕನ್ಫರ್ಮೇಶನ್ ತಗೋಬೇಕು, ಹ್ಯಾಂಡ್ಸೆಟ್ ನ ಡ್ರೈವರ್ ಅಂದ್ರೆ ಸ್ಯಾಮ್ಸಂಗ್ ಡ್ರೈವರ್ ನಿಮ್ಮ ಕಂಪ್ಯೂಟರ್ ಅಲ್ಲಿ ಸರಿಯಾಗಿ ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಹೇಳೋದನ್ನ ಚೆಕ್ ಮಾಡ್ಕೋಬೇಕು. ಸೊ ನಾನೀಗ ಸ್ಯಾಮ್ಸಂಗ್ ಹ್ಯಾಂಡ್ಸೆಟ್ಗೆ ವೈಫೈ ಕನೆಕ್ಟ್ ಮಾಡಿದ್ದೀನಿ, ಜೊತೆಗೆ ಡ್ರೈವರ್ ಕೂಡ ಸರಿಯಾಗಿ ಇನ್ಸ್ಟಾಲ್ ಆಗಿದೆ. ಈಗ ನಾನು ಸ್ಯಾಮ್ಸಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅನ್ಲಾಕ್ ಟೂಲ್ ಅಲ್ಲಿ ಸ್ಯಾಮ್ಸಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ರಿಮೂವ್ FRP 2025 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಅಲ್ಲಿ FRP ಬೈಪಾಸ್ ಕೇಳುತ್ತೆ, ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನಾವು ಇಲ್ಲಿ ಏನು ಮಾಡ್ಬೇಕಂತ ಇಲ್ಲ, ಆಟೋಮೆಟಿಕ್ಲಿ ಟೂಲೇ ಎಲ್ಲ ಕೆಲಸನ ಮಾಡಿ ಮುಗಿಸುತ್ತೆ. ಸೊ ಮೊದಲಿಗೆ ಇದು ಹ್ಯಾಂಡ್ಸೆಟ್ ನ ಇನ್ಫಾರ್ಮೇಶನ್ ಅನ್ನ ರೀಡ್ ಮಾಡುತ್ತೆ. MTP ಮೋಡ್ ನಲ್ಲಿ ಹ್ಯಾಂಡ್ಸೆಟ್ ನ ಇನ್ಫಾರ್ಮೇಶನ್ ರೀಡ್ ಆದ ನಂತರ ಹ್ಯಾಂಡ್ಸೆಟ್ ಅನ್ನ ರೀಸ್ಟಾರ್ಟ್ ಮಾಡುತ್ತೆ. ಸೊ ರೀಸ್ಟಾರ್ಟ್ ಆದಾಗ ಹ್ಯಾಂಡ್ಸೆಟ್ ADB ಎನೇಬಲ್ ಆಗುತ್ತೆ. ADB ಬೈಪಾಸ್ ಮಾಡ್ಲಿಕ್ಕೆ ಎನೇಬಲ್ ಆಗುತ್ತೆ. ಸೊ ನೀವು ಮತ್ತೇನು ಕ್ಲಿಕ್ ಮಾಡ್ಬೇಕಂತ ಇಲ್ಲ, ಒಮ್ಮೆ ಹ್ಯಾಂಡ್ಸೆಟ್ ಅನ್ನ ಆನ್ ಕಂಡೀಷನ್ ಅಲ್ಲಿ ಕನೆಕ್ಟ್ ಮಾಡಿ ರಿಮೂವ್ FRP 2025 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಸ್ಯಾಮ್ಸಂಗ್ ಮೇಲೆ ಕ್ಲಿಕ್ ಮಾಡಿ, ಸ್ಯಾಮ್ಸಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆ ನಂತರ ರಿಮೂವ್ FRP 2025 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ FRP ಬೈಪಾಸ್ ಆಗುತ್ತೆ. ಇಲ್ಲಿ ಹ್ಯಾಂಡ್ಸೆಟ್ ರೀಸ್ಟಾರ್ಟ್ ಆಗುತ್ತೆ 2 ಟೈಮು. ಈಗ ನೀವು ನೋಡ್ಬೋದು, ಹ್ಯಾಂಡ್ಸೆಟ್ ರೀಸ್ಟಾರ್ಟ್ ಆಗ್ಬಿಟ್ಟು FRP ಬೈಪಾಸ್ ಆಗುತ್ತೆ. ಈಗ ನೋಡ್ತಾ ಇರಿ. ಸೊ ಇಲ್ಲಿ ADB ಎನೇಬಲ್ ಮಾಡುತ್ತೆ ಹ್ಯಾಂಡ್ಸೆಟ್ ಅದು. ಈಗ ನೋಡಿ, ಮೊಬೈಲು ಆಫ್ ಆಗಿ ರೀಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈಗ ನೋಡಿ ಹ್ಯಾಂಡ್ಸೆಟ್ ಆಫ್ ಆಯ್ತು. ಆಫ್ ಆದ ನಂತರ ಆಟೋಮೆಟಿಕ್ಲಿ ಹ್ಯಾಂಡ್ಸೆಟ್ ಆನ್ ಆಗುತ್ತೆ. ಸೊ ವೇಟ್ ಮಾಡಬೇಕು. ಸೊ ಇಲ್ಲಿ 2 ಸಲ ಹ್ಯಾಂಡ್ಸೆಟ್ ಆಫ್ ಆಗಿಬಿಟ್ಟು ಪುನಃ ಆನ್ ಆಗುತ್ತೆ. ಓಕೆ, ಸೊ ADB ಎನೇಬಲ್ ಆಗಿ ಹ್ಯಾಂಡ್ಸೆಟ್ ಆನ್ ಆದ ನಂತರ ಫ್ಯಾಕ್ಟರಿ ರಿಸೆಟ್ ಮಾಡುತ್ತೆ. ಫ್ಯಾಕ್ಟರಿ ರಿಸೆಟ್ ಆದ್ಮೇಲೆ ಮತ್ತೆ ಪುನಃ ಮೊಬೈಲು ಆನ್ ಆಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ಆಪ್ಷನ್ಸ್ ಏನಿದೆ ತುಂಬಾ ಸುಲಭವಾಗಿರುವಂತದ್ದು. ಅನ್ಲಾಕ್ ಟೂಲ್ ಅಲ್ಲಿ ಬಂದಿರುವಂತಹ ಒಂದು ಆಪ್ಷನ್ ಇದು. ಸ್ಯಾಮ್ಸಂಗ್ ಆಂಡ್ರಾಯ್ಡ್ ವರ್ಷನ್ 16 ಇರುವಂತಹ ಮೊಬೈಲ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ 14 ಅಥವಾ 15 ಆಂಡ್ರಾಯ್ಡ್ ವರ್ಷನ್ ಇರುವಂತಹ ಮೊಬೈಲ್ ಇದ್ರೆ ನಿಮ್ಮ ಮೊಬೈಲ್ಗೆ 16 ವರ್ಷನ್ ಅಪ್ಡೇಟ್ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಒಂದು ವೇಳೆ ಬಂದಿದ್ರೆ ಸ್ಯಾಮ್ FWP ವೆಬ್ಸೈಟ್ ಇಂದ ಅದರ ಫ್ಲಾಶ್ ಫೈಲ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ 4 ಫೈಲ್ ಅನ್ನ ಹಾಕ್ಬಿಟ್ಟು ಓಡಿನ್ ಮೂಲಕ ಇರ್ಬೋದು ಅಥವಾ ಅನ್ಲಾಕ್ ಟೂಲ್ ನ ಮೂಲಕನೇ ಇರ್ಬೋದು, ನೀವು ಫ್ಲಾಶ್ ಮಾಡಿ. ನೋಡಿ, ಈಗ ಹ್ಯಾಂಡ್ಸೆಟ್ FRP ರೀಸೆಟ್ ಆಗ್ಬಿಟ್ಟು ಆನ್ ಆಗ್ತಾ ಇದೆ. ಸೊ ಇಷ್ಟು ಮಾಡಿದ್ರೆ ಸ್ಯಾಮ್ಸಂಗ್ ನ ಒಂದು FRP ಬೈಪಾಸ್ ಆಗುತ್ತೆ ಆಂಡ್ರಾಯ್ಡ್ 16. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೋತೀನಿ ಸ್ನೇಹಿತರೆ, ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡೋದೇನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ 14 ಅಥವಾ 15 ಇದ್ರೆ ನೀವು ಸ್ಯಾಮ್ FWP ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಹತ್ರ ಇರುವಂತ ಮೊಬೈಲ್ಗೆ 16 ವರ್ಷನ್ ಬಂದಿದ್ಯಾ, ಅದರ ಸೇಮ್ ಬಿಟ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು, ಸೇಮ್ ಬಿಟ್ ಇದ್ರೆ ಫೈಲ್ ನ ಡೌನ್ಲೋಡ್ ಮಾಡಿ ಫುಲ್ ಫ್ಲಾಶ್ ಮಾಡಿ ಅದನ್ನ 16ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ FRP ನ ಬೈಪಾಸ್ ಮಾಡಬಹುದು ತುಂಬಾ ಸುಲಭವಾಗಿ. ನೋಡಿ, ಈಗ ಹ್ಯಾಂಡ್ಸೆಟ್ ಆನ್ ಆಗ್ತಾ ಇದೆ. ಸೊ ನಾವಿಲ್ಲಿ ನೆಕ್ಸ್ಟ್ ಇದನ್ನ ಎಲ್ಲ ಆಪ್ಷನ್ಸ್ ಅನ್ನ ಚೆಕ್ ಮಾಡಿ ಇದರ ಮೆನುಗೆ ಬರ್ತೀವಿ. ಸೊ ತುಂಬಾ ಈಸಿ ಮೆಥಡ್ ಅನ್ನ ಇದರಲ್ಲಿ ಕೊಟ್ಟಿದ್ದಾನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಸ್ನೇಹಿತರೆ. ಸೊ ನಿಮ್ಮ ಮೊಬೈಲ್ ನಲ್ಲಿ ಮೇನ್ ನೀವು ಕನ್ಫರ್ಮ್ ಮಾಡ್ಕೊಬೇಕಾಗಿರೋದು, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ 16 ಇದೆಯಾ ಅಥವಾ ಇಲ್ವಾ ಅಂತ. ಸೊ ಒಂದ್ ವೇಳೆ 16 ಇದ್ರೆ 1 ಕ್ಲಿಕ್ ಅಲ್ಲಿ ಕೆಲಸ ಆಗುತ್ತೆ. ಒಂದ್ ವೇಳೆ 14 ಅಥವಾ 15 ಇತ್ತು ಅಂತಂದ್ರೆ
ನಿಮ್ಮ ಮೊಬೈಲ್ಗೆ 16 ವರ್ಷನ್ ಬಂದಿದೆಯೋ ಇಲ್ವೋ ಹೇಳೋದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈಗ ಇಲ್ಲಿ ಹ್ಯಾಂಡ್ಸೆಟ್ ನ FRP ಬೈಪಾಸ್ ಆಗಿದೆ. ಈಗ ನಾವು ನೆಕ್ಸ್ಟ್ ಮಾಡಿಬಿಟ್ಟು ಇದರ ಎಲ್ಲ ಆಪ್ಷನ್ಸ್ ಅನ್ನ ಓಕೆ ಕೊಟ್ಟು ನಾವು ಇಲ್ಲಿ ಮೆನುಗೆ ಹೋಗ್ತೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೋತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಟ್ಟು ಈ ವಿಡಿಯೋಸ್ ಅನ್ನ ಮೊಬೈಲ್ ರಿಪೇರಿ ಮಾಡುವಂತ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಇದರಿಂದ ನಮ್ಗೆ ನೀವೊಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ನಾನು ಬಹಳಷ್ಟು ವಿಡಿಯೋಗಳನ್ನ ಮಾಡಿದಾಗ ಗಮನಿಸ್ತಾ ಇದ್ದೀನಿ, ವಿಡಿಯೋ ಕೆಲವರು ನೋಡ್ತಾರೆ ಆದ್ರೆ ಒಂದು ಕಮೆಂಟ್ ಇಲ್ಲ, ಒಂದು ಲೈಕ್ ಇಲ್ಲ. ಸೊ ನಾವು ಮಾಡುವಂತ ಪ್ರಯತ್ನಕ್ಕೆ ನಿಮ್ಮ ಯಾವುದೇ ಸಪೋರ್ಟ್ ಇಲ್ಲ ಅಂದ್ರೆ ನಮಗೂ ಕೂಡ ಮಾಡ್ಲಿಕ್ಕೆ ಹುಮ್ಮಸ್ಸು ಬರಲ್ಲ. ಹಾಗಾಗಿ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಸೊ ಇದರಿಂದ ನೀವೇನು ಕಳ್ಕೊಳ್ಳಲ್ಲ. ಸೊ ನಮಗೂ ಕೂಡ ಇಂಥ ಹೊಸ ವಿಡಿಯೋ ಮಾಡ್ಲಿಕ್ಕೆ ಹುಮ್ಮಸ್ಸು ಬರುತ್ತೆ. ಸೊ ಈಗ FRP ಬೈಪಾಸ್ ಆಗಿದೆ, ಹ್ಯಾಂಡ್ಸೆಟ್ ನಾರ್ಮಲಿ ಆನ್ ಆಗಿದೆ, ಮೆನು ಬಂದಿದೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.